ನಿಮಗೆ ನಿಮಗೆ ತಾಳಕ್ಕೆ ತಕ್ಕಂಗೆ ಕುಡಿಯೋರಾಗಬೇಕು. ಪರಿಣಾಮ ನೋಡಿ ಇಂಥದ್ದು ನೂರಾರು ಹೋಮ್ ಸ್ಟೇಗಳು ಆಗ್ತಾ ಇದೆ. ಮೇಡಮ್ ಸರ್ಕಾರ ಏನ್ ಮಾಡ್ತಾ ಇದೆ ಇವತ್ತು? ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಪ್ರಕೃತಿ ವಿಕೋಪ ಆಗುತ್ತೆ. ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಬೇಕಾದ್ರೆ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಬೇಕು, ಇವರು ಬೇಕಾದ್ರೆ ಡಿಸಿಗೂ ಟ್ರಾನ್ಸ್ಫರ್ ಆಗಬೇಕು, ಇವರು ಬೇಕಾದ್ರೆ ತಹಶೀಲ್ದಾರ್ ಟ್ರಾನ್ಸ್ಫರ್ ಆಗಬೇಕು. ಯಾಕೆ ನಿಮ್ಮ ಸರ್ಕಾರ ಇದ್ದಾಗಿಲ್ವಾ? ದಿಲೀಪ್ ಅವರೇ ಒಂದು ನಿಮಿಷ ಹಾಕ್ಸ್ಕೊಂಡು ಬರ್ತಾರೆ. ದಿಲೀಪ್ ಅವರೇ ಅದೇ ಪ್ರಶ್ನೆಗೆ ನೀವೇ ದಿಲೀಪ್ ಅವರೇ ಇವತ್ತು ಸರ್ಕಾರ ಏನಿದೆ ಅವ್ರನ್ನ ಪ್ರಶ್ನೆ ಕೇಳಬೇಕು. ಸೂಸೈಡ್ ಮಾಡ್ಕೊಂಡ ಈಗ ಸಂಪೂರ್ಣವಾಗಿ ಮಂಗಳೂರು ವಿಷಯ ನಿಮ್ಗೆ ಗಮನಕ್ಕೆ ಬಂತು. ಕೆಲಸ ಮಾಡಿ ಬೆಳಗಿನ ಸಾಯಂಕಾಲ ಇದನ್ನೇ ಅಮಾಯಕರ ಮೇಲೆ ರಾಜಕೀಯ ಮಾಡೋದು ಅಂತ ಹೇಳೋದು ಅಲ್ಲ ರೀ. ಮಾತಾಡ್ತಾ ಇರೋದು 5 ವರ್ಷದಲ್ಲಿ ನೀವೇನ್ ಮಾಡಿದ್ರಿ? ಟ್ರಾನ್ಸ್ಫರ್ ಮಾಡಿದ್ರಿ? ಟ್ರಾನ್ಸ್ಫರ್ ದಂಧೆ ಅತಿ ಹೆಚ್ಚು ನಡೀತಾ ಇರತಕ್ಕಂಥದ್ದು ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ. ಅಧಿಕಾರಿಗಳು ನೇಣಾಕೊಂಡು ಹೆಸರು ಬರ್ದಿಟ್ಟು ಅದ್ ಬಿಡಿ ಹೋಗ್ಲಿ. ಈಗ ಜಗದೀಶನ್ PSI ಇದೇ ಏನು MTB ನಾಗರಾಜ್ ಅವರು 70 ಲಕ್ಷ ಕೊಟ್ಟು ಬಂದ್ರು ಸೂಸೈಡ್ ಮಾಡ್ಕೊಳ್ಳ ಅಂತ ಕೇಳಿದ್ರಲ್ಲ, ಇವ್ರ ಕೇಳಿ ಉತ್ತರ ಕೊಡಿ. ಇವತ್ತು ಧರ್ಮದಂಗಲ್ಲು ಇವತ್ತು ಕೊಲೆ ಆಗ್ತಿರೋದು ಇದೇ ಈ ಕಚ್ಚಾಟಕ್ಕೆನೆ. ನೀನು 9 ಜನ MLA ಇದೆಯಾ, ನೀನೇನ್ ಮಾಡ್ತಾ ಇದೀಯಾ? ನಾನು ಮಂತ್ರಿ ಇದೀನಿ, ಒಬ್ಬ MLA ಎಲೆಕ್ಟ್ ಆದ್ರು ಅಂದ್ರೆ ಆ ಸ್ಟೇಷನ್ ಅಲ್ಲಿರೋ ಕಾನ್ಸ್ಟೇಬಲ್ ಇಂದ ಹಿಡಿದು ಎಲ್ಲರೂ ಚೇಂಜ್ ಆಗ್ಬಿಡ್ಬೇಕು. ಅವ್ರಿಗೆ ಬೇಕಾದವ್ರನ್ನ ಹಾಕೊಳ್ತಾರೆ. ಕಾರಣ ಯಾಕೆ? ಜೇಬ್ನ ಗಟ್ಟಿ ಮಾಡ್ಕೊಳಕ್ಕೆ. ಜೇಬ್ ಗಟ್ಟಿ ಎಲ್ಲಿ ತನಕ ಆಗ್ಬೇಕು? ದುಡ್ಡು ತುಂಬಿಸಿ ಜೇಬಿನ ಹೊಲ್ಗೆನೆ ಹರಿದೋಗ್ಬೇಕು. ಅಲ್ಲಿ ತನಕ ಬೇಕಾ ಬಿಟ್ಟಿ ಸೈನ್ ಹಾಕು, ಬೇಕಾ ಬಿಟ್ಟಿ ದುಡ್ಡು ತಿನ್ನು, ಲಂಗು ಲಗಾಮಿಲ್ಲದ ರೀತಿಲಿ ಮೇಯ್ದು ಬಿಡು. ಜನ ಏನ್ ಮಾಡ್ಬೇಕು ಈ ರೀತಿ ಪ್ರಸಂಗಗಳಾದಾಗ? ನಾನು ದಯವಿಟ್ಟು ಹೇಳ್ತೀನಿ, ನೀವು ಕೆಸರೆಚ್ಚಾಟ ಮಾಡಬೇಡಿ. ಇವತ್ತು ಸರ್ಕಾರ ಉಸ್ತುವಾರಿ ಸಚಿವನ ಕಳಿಸಿದಿರಿ. ಉಸ್ತುವಾರಿ ಸಚಿವನ ಬಗ್ಗೆ ಲೋಪದೋಷ ಹೇಳ್ತೀನಿ. ಅವ್ರು ಇಲ್ಲಿರುವಂತ ವಾರ್ಡ್ಗಳು ಎಷ್ಟಿದೆ ಅಂತಾನೆ ಗೊತ್ತಿಲ್ಲ. ಅವ್ರ ತರ ಮಂಗಳೂರು ಹಾಕಿದ್ರಿ, ಅಲ್ಲ ಮಂಗಳೂರು ಹಾಕಿದ್ರಿ, ಅದು ಬಿಡಿ. ಅವ್ರಿಗೆ ಇಲ್ಲೇ ಗೊತ್ತಿಲ್ಲ ಮೇಲೆ ಮಂಗಳೂರಿಗೆ ಹಾಕಿದ್ಮೇಲೆ ಏನ್ ಗೊತ್ತು? ಮಂಗಳೂರಿನ ನಾಡಿ ಮಿಡಿತ ಗೊತ್ತಿರೋದು ಯಾರಿಗೆ? ಮಂಗಳೂರಿನ ನಾಡಿ ಸರ್ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ. ಮಂಗಳೂರಿನ ನಾಡಿ ಮಿಡಿತ ಗೊತ್ತಿರೋದು ಯಾರಿಗೆ? ಅವ್ರನ್ನ ನೀವು ಕುತ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿ ಅಲ್ಲಿ ಉಸ್ತುವಾರಿಗಳು ಮಾಡಿ. ಇಲ್ಲಿ ವಾರ್ಡ್ ಗೊತ್ತಿಲ್ಲದ ತಗೊಳ್ಳೋಗಿ ಮಂಗಳೂರಿಗೆ ಹಾಕೊಂಡು ಇವತ್ತು ಯುದ್ಧ ನಡೀತಿರೋ ಉದ್ದೇಶನೇ ಒಂದು ದಿನೇಶ್ ಗುಂಡೂರಾವ್ ಅವ್ರನ್ನ ಅಲ್ಲಿಂದ ಇಲ್ಲಿ ಕಳಿಸ್ಬೇಕು. ಅಬ್ಸಲ್ಯೂಟ್ಲಿ ದಿನೇಶ್ ಗುಂಡೂರಾವ್ ಬಿಜೆಪಿ ಅವರು ಒಂದು ವ್ಯವಸ್ಥಿತವಾಗಿ ಗಲಾಟೆಯನ್ನು ಮಾಡಿ ದಿನೇಶ್ ಗುಂಡೂರಾವ್ ಜಮೀರ್ ಅಹಮದ್ ಮಾಡಬೇಕು ಅಂತ ಹೇಳಿ ಮಲೆನಾಡು ಕರಾವಳಿ ಭಾಗದವರು ಬಿಜೆಪಿಯ ಶಾಸಕರುಗಳಿಗೆ ನೀವು ಕೇಳಿದಕ್ಕೆ ಉತ್ತರ ಕೊಡಿ. ಆಮೇಲೆ ಉತ್ತರ ಕೊಡಿ. ನೀವು ಮಾತಾಡೋಂಗ ಎರಡೂ ಕೋಮಿ ಹೇಳ್ತೀರಿ. UT ಖಾದರ್ ಬಿಜೆಪಿಯ ಪರ ಮತ್ತು ಅಡ್ಜಸ್ಟ್ಮೆಂಟ್ ರಾಜಕಾರಣ, ದಿನೇಶ್ ಗುಂಡೂರಾವ್ ಇಲ್ಲಿ JDS ಮತ್ತು ಬಿಜೆಪಿಯ ಪರ ಅಲಯನ್ಸ್ ರಾಜಕಾರಣ MP ಇದರಲ್ಲಿ. ಅಲ್ಲೀಗ UT ಖಾದರ್ ಅವರ ಅಧಿಕಾರಿಗಳನ್ನ ಹಾಕ್ಸ್ಕೊಳ್ಳೋಕ್ಕೋಸ್ಕರ ದಿನೇಶ್ ಗುಂಡೂರಾವ್ ಅಡ್ಡಿ ಆಗ್ತಿದ್ದಾನೆ. ದಿನೇಶ್ ಗುಂಡೂರಾವ್ ಅಧಿಕಾರಿಗಳನ್ನ ಹಾಕ್ಸ್ಕೊಳ್ಳೋಕೆ UT ಖಾದರ್ ಅಧಿಕಾರಿಗಳನ್ನ ಇವರು ಉಲ್ಟಾ ಲೀಡರ್ಸ್ ಗಳು ಸಂಘಟನೆ ಪರಿವಾರದವರು ಅಂತ ಹೇಳಿರೋ ಅವ್ರ ಜೊತೆಗೆ ಬಿಸ್ನೆಸ್ ನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ.
ರಾಜಕಾರಣಿಗಳು ಬಿಸ್ನೆಸ್ ಮಾಡ್ತಾ ಇಲ್ವಾ? ಹೆಣಗಳು ಬೀಳ್ತಾ ಇರೋದು ಮಾತ್ರ ಮಧ್ಯಮ ಕುಟುಂಬದವ್ರದ್ದು, ಬಡ ಕುಟುಂಬದವ್ರದ್ದು. ನಾನು ಈಗ ಇಲ್ಲಿವರೆಗೂ ಏನಾದ್ರು ಬಿಜೆಪಿಯ ನಾಯಕರು, ಸೋಕಾಳ್ ಬಿಜೆಪಿಯ MLAಗಳು ಪ್ರಚೋದನೆಯನ್ನ ನಿಮ್ಮವ್ರು ಅದಕ್ಕಿಂತ ಯೋಗ್ಯತೆ ಇಲ್ದರೋರು, ಅವರಿಗೆ ಒಂದು ನಿಮಿಷ ಹೇಳ್ತೀನಿ, ಅವ್ರ ಯೋಗ್ಯತೆನೇ ಇಲ್ದರೋ. ಇವತ್ತು ಹೇಳ್ತೀನಿ, ಈಗ ಸುಭಾಷ್ ಶೆಟ್ಟಿ ಕೊಲೆ ಆದಾಗ ಒತ್ತು ಒಳಗಡೆ ಹಾಕಿ ಸ್ವಲ್ಪ ಮಂಗಳೂರಿನ ಟೈಟ್ ಮಾಡಿದ್ರೆ ಏನಾಗ್ತಿತ್ತು? ಏನಾಗ್ತಿತ್ತು? ಸುಭಾಷ್ ಶೆಟ್ಟಿ ಕೊಲೆ ಆದಾಗ ಸುಭಾಷ್ ಶೆಟ್ಟಿ ಕೊಲೆ ಆದಾಗ ಕೊಲೆ ಮಾಡೋದೇ ಬೇರೆ, ಅರೆಸ್ಟ್ ಆಗೋದೇ ಬೇರೆ ರೀ. ನಿಮ್ಮ 4 ಜನಕ್ಕೆ ಕರೆಸಿದ್ದು ಇವತ್ತು ಮಂಗಳೂರಿನಲ್ಲಿ ಆಗ್ತಾ ಇರೋ ಕೋಮುಗಲಭೆ ಬಗ್ಗೆ ಮಾತಾಡೋದಕ್ಕೆ. ಬಟ್ ಡೆವಲಪ್ಮೆಂಟ್ ಇದಾಗಿದೆ, ನಾನು ಇದ್ರ ಬಗ್ಗೆ ಅಷ್ಟೇ ಮಾತಾಡ್ತೇನೆ. ಅದ್ರ ಬಗ್ಗೆ ಮೇಡಮ್ ನಾನು ಮಾತಾಡಿದ್ದು. ಹೋಗ್ಬೇಡಿ, 40% ಬೇಡ ನೋಡಿ, ಒಂದ್ ನಿಮಿಷ, ನಾನು ಯಾವ ಸರ್ಕಾರಕ್ಕೂ ಫೇವರ್ ತಗೊಂಡು ಮಾತಾಡ್ತಾ ಇಲ್ಲ. ನೋಡಿ, ಇವ್ರ ಸರ್ಕಾರ ಇರ್ಲಿ, ಅವ್ರ ಸರ್ಕಾರ ಇರ್ಲಿ, ಯಾಕಂದ್ರೆ ಓಟ್ ಹಾಕಿ ಗೆಲ್ಸೋರು ಸಾಮಾನ್ಯ ಜನಪ್ರತಿನಿಧಿಗಳು. ಇಲ್ಲ, ಇವತ್ತು ಪ್ರಶ್ನೆ ಮಾಡಿಲ್ಲ ಕರಾವಳಿ ಮಲ್ನಾಡ್ ಭಾಗದವರು. ನೀವು ಹೇಳಿ, ಈ ಗುಡ್ಡ ಕುಸಿತ ಪ್ರಕರಣ ಯಾರು ಮಾಡಬೇಕು? ರೀಸನ್ ಏನು? ಗುಡ್ಡ ಕುಸಿತ ಪ್ರಕರಣಗಳು ಈ ರೀತಿಯಾಗಿ ಇತ್ತೀಚೆಗೆ 4-5 ವರ್ಷದಿಂದ ಅಧಿಕಾರಿಗಳಿಂದ ಇದಾಗಿರೋದು ಅಂತ ನಾವ್ ಹೇಳ್ತಾ ಇದ್ದೀವಿ. ಯಾಕೆ, ಹೇಗೆ ಅಂದ್ರೆ ಒಂದು MLA ಎಲೆಕ್ಷನ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ತಾವು ಹೇಳ್ದಂಗೆ ಪ್ರತಿ ಒಂದು ಅಧಿಕಾರಿಗಳನ್ನ ಇಲ್ಲಿಂದ ಅಲ್ಲಿಗೆ ವರ್ಗಾವಣೆಗಳನ್ನ ಒಂದು ಪ್ಲಸ್ ಇನ್ನೊಂದು ಯಾರು ಲಂಚಕೋರರು ಇರ್ತಾರೆ ಅಂಥವ್ರಿಗೆ ಮಾತ್ರನೇ ಟ್ರಾನ್ಸ್ಫರ್ ಸಿಕ್ಕೋದು. ನೀವು ಯಾವುದೇ ಹೋಗಿ ಒಂದು ಸಣ್ಣ ಒಂದು ಕ್ಲಿನಿಕ್, ಗೌರ್ಮೆಂಟ್ ಕ್ಲಿನಿಕ್ ಅಲ್ಲಿ ಪ್ಯೂನ್ ಕೆಲಸ ಮಾಡೋನ್ಗೂ ಕೂಡ ಅದಕ್ಕೊಂದು ಉತ್ತರ ಕೊಡ್ತೀನಿ. ಯಾಕಂದ್ರೆ ನಾವು ಎಲ್ಲರಿಗೂ ಯೋಚನೆ ಮಾಡಲ್ಲ. ಕರಪ್ಷನ್ ಅಂದ್ರೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್, ಒಂದ್ ನಿಮಿಷ. ನಾವು ಕರಪ್ಷನ್ ಅಂದ್ರೆ ಫಸ್ಟ್ ನೋಡೋದು ಎಲ್ಲಿ ಗೊತ್ತಾ? ಪೊಲೀಸ್ ಅವ್ರ ಬಗ್ಗೆ ನಾವು ನೋಡ್ತೀವಿ, ಆದ್ರೆ ಪೊಲೀಸ್ ಅವರು ಯಾವ ಲೆಕ್ಕಕ್ಕೂ ಇಲ್ಲ. ನೀವು ಲೆಕ್ಕಕ್ಕೆ ಹಾಕಿದ್ರೆ ಪೊಲೀಸ್ ಅವ್ರು ಯಾವ ಲೆಕ್ಕಕ್ಕೂ ಇಲ್ಲ. ಪಾಪ ಅವರು 1000, 100, 200 ಇರ್ತಾರೆ. ಇವಾಗ ಹೇಳಿದ್ರು ಇವರು 70 ಕಿಲೋಮೀಟರ್ ಹೋಗ್ಬೇಕು, ಏನೇ ವಸ್ತುಗಳಿರಲ್ಲ. 100% ಸತ್ಯವಾದ ಮಾತು ಹೇಳಿದ್ವಿ ಇವರು. ಯಾಕಂದ್ರೆ ಅಲ್ಲಿ ಹೋಗಿ ನೋಡಿ ನೀವು, ನಾನು ಆ ಭಾಗದವಳೆ ಗೊತ್ತು. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ. ಇದ್ರಲ್ಲಿ ಇನ್ನೊಂದು ದೊಡ್ಡ ಸ್ಕ್ಯಾಮ್ ಇದೆ. ಹೇಗಂದ್ರೆ ಇವರು ಹರಾಜುಗಳು ಮಾಡ್ತಾರೆ ಸರ್ಕಾರಿ ಪ್ರಾಪರ್ಟಿಗಳನ್ನ. ಅದನ್ನ ಎಲ್ಲ ಏನು ಮಾಡೋದು, ಇವರೇ ಯಾವ MLAsಗಳಿರ್ತಾರೆ, ಮಿನಿಸ್ಟರ್ಗಳಿರ್ತಾರೆ, ಅವ್ರ ಚೇಲಾಗಳು ಯಾರಿರ್ತಾರೆ ಅಂಥವ್ರನ್ನ ತೊಗೊಂಡೋಗಿ ಕೊಡೋದು. ನಿಮಗೆ 1000 ರೂಪಾಯಿ ವಸ್ತುನ ತೊಗೊಂಡೋಗಿ 2 ರೂಪಾಯಿ ಕೊಡ್ತಾರೆ. ಎಲ್ಲಿಂದ ಬರುತ್ತೆ? ಸರ್ಕಾರಕ್ಕೆ ತೋರಿಸ್ತಾರೆ. ಅವ್ರು ಏನಂತ ಹೇಳ್ಬಿಟ್ಟು ಹೋಗೋದೇ ಅಷ್ಟಕ್ಕೆ. ಆ ಪಕ್ಷದ MLA, ಈ ಪಕ್ಷದ ಮಿನಿಸ್ಟರ್, ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ಇವತ್ತು ಒತ್ತುವರಿ ಅನ್ನೋದೊಂದು ಕೆಟ್ಟ ಚಾಳಿ ಇದೆ ಈ ಮಂಗಳೂರು ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ. ನಾವು ಬರೀ ಇಲ್ಲಿ ಬೆಂಗಳೂರಲ್ಲಿ ರಾಜಕಾಲುವೆ ಒತ್ತುವರಿ ಅಂತೀವಲ್ಲ, ಅದಲ್ಲ. ಬನ್ನಿ ಚಿಕ್ಕಮಗಳೂರು ಕಡೆ ಬನ್ನಿ, ಒತ್ತುವರಿ ಆಗ್ತದೆ ಆ ಭಾಗದಲ್ಲಿ. ನಮ್ಮ ರಾಜ್ಯದಲ್ಲಿ ಒತ್ತುವರಿ ಚಿಕ್ಕಮಗಳೂರು ಜಿಲ್ಲೆ ಈ ಕಲ್ಲುಗಳು ಮತ್ತು ಕಾಡು ಮರಗಳು ಇರುವಂಥ ಭೂಮಿ ಸದ್ಗುಢವಾಗಿತ್ತು. ಇವತ್ತು ಈ ಒತ್ತುವರಿ ಮಾಡಿ ಅಲ್ಲಿ ಇವರಿಗೆ ಲಾಭ ಇರುವಂಥ ಮರಗಳನ್ನು ಹಾಕ್ಕೊಂಡು ಅದನ್ನು ಶಾರ್ಟ್ಲಿಯಾಗಿ ಬೆಳೆಸ್ಕೊಂಡು ಆ ಫಲವತ್ತೆ ಆದಂಥ ಮಣ್ಣುಗಳಿಗೆ ಇವರೇ ತಯಾರಿಸಿದಂಥ ಡೂಪ್ಲಿಕೇಟ್ ಗೊಬ್ಬರಗಳನ್ನು ಹಾಕ್ಕೊಂಡು ಆ ಮಣ್ಣನ್ನು ಶುಭ್ರತೆಯಾಗಿ ಮಾಡಿ ಇವತ್ತು ಭೂಕುಸಿತಗಳು ಆಗ್ತಿರುವಂಥದ್ದು ಒಂದು. ಇದಕ್ಕಿಂತ ಹಿಂದೆ ಆಗಿರೋ ಉದ್ದೇಶಗಳೇನಿದೆ ಅಂದರೆ, ಸಾವಿರಾರು ಅಡಿಗಳು ಕ್ವಾರಿ ಪರ್ಮಿಷನ್ ಇಷ್ಟು ಅಡಿ ಇದ್ರೂ ಸಾವಿರಾರು ಅಡಿ ಹೊಡೆದಿರ್ತಾರೆ. ಅದನ್ನು ಕ್ಲೋಸ್ ಮಾಡಬೇಕಾದ್ರೆ ಇವತ್ತಿನವರೆಗೂ ಯಾರೂ ಕ್ಲೋಸ್ ಮಾಡಿಲ್ಲ ಮೇಡಮ್. ಅದಕ್ಕೆ ಆ್ಯಕ್ಚುಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಅದಕ್ಕೆ ಮಣ್ಣು ಹಾಕಿ ಕ್ಲೋಸ್ ಮಾಡಿ ಅದನ್ನು ಲೆವೆಲ್ ಮಾಡಬೇಕು. ಆ ಕ್ವಾರಿಯಲ್ಲಿ ಲಕ್ಷಾಂತರ ಲೀಟರ್ ನೀರು ಸ್ಟಾಕ್ ಆಗಿರ್ತದೆ. ಆ ನೀರು ಎಲ್ಲಿಗೆ ಹೋಗುತ್ತೆ? ಮೇಲೆ ಅಂತೂ ಆಕಾಶ ಅಂತ ಹೇಳ್ಕೊಳ್ಳಲ್ವೇ? ಹೌದು. ಈ ಮಳೆಗಾಲದಲ್ಲಿ ಎಲ್ಲಿದೆ? ಸೂರ್ಯನ ಮೇಲೆ ಬೆಳಕಿರ್ತದ? ಅದು ಭೂಮಿ ಒಳಗೆ ಹೋಗಿ ಭೂಮಿಯಿಂದಲೇ ಮತ್ತೆ ಕೊರೆದು ಅದು ಭೂಮಿ ಜಾರುವಂತಾಗುತ್ತೆ. ಮಣ್ಣು ತೇವಾಂಶ ಎಷ್ಟು ಅಂತ ತಡ್ಕೊಳ್ಳುತ್ತೆ. ಅಲ್ಲ, ಆ ಥರ ಕೆಮಿಕಲ್ಸ್ ಹಂಗೆ ಇದೆ, ಕೆಮಿಕಲ್ಸ್ ಇದೆ. ಅದನ್ನೇ ಹೇಳಿ. ಈಗ ನಮಗೆ ಊಟಕ್ಕೆ ಏನು ಬೇಕು ಅನ್ನೋದನ್ನ ಬೆಳ್ಕೊಳೋದಾದ್ರೆ ಕಾಡು ಮರಗಳು ನಾಶ, ನೀವು ಮರಗಸೆ ಅಂತ ಹೇಳಿ ಮಾಡ್ತಾರೆ ನಮ್ಮ ಭಾಷೆಯಲ್ಲಿ, ಅರಣ್ಯ ನಾಶ. ಮರಗಳನ್ನ ಟಾಪೆ ಹೊಡಿತಾರೆ. ಆಯ್ತು, ನೀವು ತಾಕತ್ತಿದ್ರೆ ರೆಕಾರ್ಡ್ ಇರೋ ಜಾಗವನ್ನು ಬಿಡಿ, ನೀವು ಯಾವುದೇ ಸರ್ಕಾರಗಳಾಗಲಿ ಹೋಗಿ ರೆಡಿ ಮಾಡ್ರಿ, ಓಡಿಸಿ ಅವ್ರನ್ನ. ಒಂದಲ್ಲ ಎರಡಲ್ಲ ಎಕರೆ ಗಟ್ಟಲೆ ಆ ಭಾಗದಲ್ಲಿ ಅರಣ್ಯ ಜಮೀನು 3 ಎಕರೆ ಬಿಡ್ರಿ ಅಂತ ಹೇಳ್ತಾರೆ.